ನಮಸ್ಕಾರ ಸ್ನೇಹಿತರೆ. ದೇವರು ಅನ್ನುವಂತಹ ಒಂದು ಶಕ್ತಿ ನಮ್ಮ ಜೊತೆ ಇದ್ದರೆ ಅಷ್ಟೇ ಸಾಕು. ಈ ಜೀವನದಲ್ಲಿ ಬೇರೆ ಏನೂ ಬೇಕಾಗಿಲ್ಲ. ದೇವರು ಹೇಳುವಂತಹ ಮಾತುಗಳು ಇಷ್ಟೇ: ನನ್ನನ್ನು ನಂಬಿ ಮುಂದಿನದನ್ನು ಬಿಟ್ಟುಬಿಡಿ. ನಾನು ನಿಮಗೆ ಏನನ್ನು ಕೊಡಬೇಕೋ ಅದನ್ನ ಕೊಟ್ಟೇ ಕೊಡ್ತೀನಿ. ಸಮಯ ಸ್ವಲ್ಪ ಲೇಟ್ ಆಗ್ಬೋದು, ಅಂದರೆ ತಡ ಆಗ್ಬೋದು ಅಷ್ಟೇ, ಆದರೆ ನಾನು ಕೊಡೋದನ್ನು ಕೊಟ್ಟೇ ಕೊಡ್ತೀನಿ. ಎಲ್ಲದಕ್ಕೂ ಒಂದು ನಿರ್ದಿಷ್ಟ ಸಮಯ ಅನ್ನೋದು ಇರುತ್ತೆ. ಯಾವುದು ಕೂಡ ಸುಮ್ಮನೆ ಜೀವನದಲ್ಲಿ ನಡೆಯೋದಿಲ್ಲ. ಎಲ್ಲವೂ ಕೂಡ ನಿರ್ಧಾರಿತವಾದದ್ದು. ನೀವು ಹುಟ್ಟೋಕ್ಕೂ ಮುಂಚೆನೇ ನಿಮ್ಮ ಜೀವನದಲ್ಲಿ ಏನಾಗಬೇಕು ಅನ್ನೋದನ್ನು ನಾನು ಯೋಚಿಸಿ ನಿರ್ಧಾರ ಮಾಡಿ ಕಳಿಸಿರ್ತೀನಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆದರೂ ಕೂಡ ನಾವು ಅದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳದೆ ಬಹಳಷ್ಟು ವಿಚಾರಗಳನ್ನು ಯಾವುದನ್ನು ಕೂಡ ನಾವು ಅಂದರೆ ನಮ್ಮ ಜೀವನದಲ್ಲಿ ಏನಾಗುತ್ತೋ ಅದಕ್ಕೆಲ್ಲ ಕಾರಣ ಇದೆ ಅನ್ನೋದನ್ನು ಒಂದು ಚೂರು ಅರಿವಿಲ್ಲದೆ ತಿಳ್ಕೊಳ್ಳದೆ ದೇವರನ್ನೇ ದೂಷಿಸ್ತಾ ಇದ್ದೀವಿ. ಇದು ನಾವು ಮಾಡೋ ತಪ್ಪು. ಯಾಕಂದರೆ ಭಗವದ್ಗೀತೆ ಅನ್ನೋದು ಅಗಾಧವಾದ ಜ್ಞಾನ ಹೊಂದಿದೆ. ಅದು ನಮಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸುತ್ತೆ. ಜೀವನದಲ್ಲಿ ಏನಾದರೆ ಏನಾಗುತ್ತೆ, ಯಾಕಾಗುತ್ತೆ, ಯಾವಾಗ ಸರಿ ಹೋಗುತ್ತೆ, ಈ 3 ಪ್ರಶ್ನೆಗೂ ಉತ್ತರ ಭಗವದ್ಗೀತೆ. ಅದರಲ್ಲಿ ಎಲ್ಲದಕ್ಕೂ ಉತ್ತರ ಇದೆ. ನೀವಿಂಥ ಪ್ರಶ್ನೆನ ಕೇಳೋದೇ ಬೇಡ, ಪ್ರಶ್ನೆಗಳನ್ನು ಮರೆತೇ ಹೋಗ್ಬಿಡ್ತೀರಾ. ಯಾಕಂದರೆ ಅಷ್ಟು ಉತ್ತರಗಳು ಭಗವದ್ಗೀತೆಯಲ್ಲಿ ಅಡಗಿದೆ. ಸೊ ಬನ್ನಿ ವೀಕ್ಷಕರೇ, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ತಿಳಿಸಿರುವಂತಹ ವಿಚಾರಗಳಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಸ್ವಲ್ಪ ವಿಚಾರವನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಭಗವಂತ ಹೇಳ್ತಾನೆ, ಈ ಅಶಾಶ್ವತ ದೇಹದಿಂದ ಬಿಡಿಸಿಕೊಳ್ಳಲು ಕೃಷ್ಣನು ಮಾಯಾವಾದಿಗಳಿಗೆ ಒಂದು ಸಲಹೆಯನ್ನು ನೀಡುತ್ತಾನೆ. ಓಂಕಾರವನ್ನು ಸದಾಕಾಲ ಉಚ್ಚಾರ ಮಾಡಿ ಅನ್ನೋದೇ ಇದಕ್ಕೆ ಒಂದು ಸೂಕ್ತ ಸಲಹೆ. ಹೌದು ವೀಕ್ಷಕರೇ, ಓಂಕಾರವನ್ನು ನಾವು ಮಾಡಿದಾಗ ನಮ್ಮ 9 ಆಕ್ಟಿವ್ ಪ್ರೆಸೆಂಟ್ಗಳು ಆಕ್ಟಿವೇಟ್ ಆಗುತ್ತೆ, ಅಂದರೆ ನವರಂಧ್ರಗಳು ಕೂಡ ಆಕ್ಟಿವೇಟ್ ಆಗುತ್ತೆ. ಸೊ ಆಗ ನಮ್ಮ ಬಾಡಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಎಂಟರ್ ಆಗುತ್ತೆ. ಪಾಸಿಟಿವ್ ಎನರ್ಜಿ ಅನ್ನೋದು ಎಂಟರ್ ಆದಾಗ ನಮಗೆ ದೇವರ ಅನುಗ್ರಹ ಸಿಕ್ತು ಅಂತಾನೆ ಅರ್ಥ. ಇದರ ಸಂಪೂರ್ಣ ವಿಶ್ಲೇಷಣೆ ನೋಡೋದಾದರೆ, ಹೀಗೆ ಮಾಡೋದ್ರ ಮೂಲಕ ಮಾಯಾವಾದಿಗಳು ಆಧ್ಯಾತ್ಮಿಕ ಲೋಕಕ್ಕೆ ಸಕಾರಾತ್ಮಕವಾದಂತಹ ಸ್ಥಳಾಂತರವನ್ನು ಪಡ್ಕೋತಾರೆ. ಹೀಗಿರುವಾಗ ನಿರಾಕಾರವಾದಿಗಳು ಆಧ್ಯಾತ್ಮಿಕ ಲೋಕವನ್ನು ಪ್ರವೇಶ ಮಾಡಬಹುದಾದರೂ ಅಲ್ಲಿನ ಯಾವುದೇ ಗ್ರಹ ವಲಯವನ್ನು ಅವರು ಪ್ರವೇಶ ಮಾಡುವಂತೆ ಇಲ್ಲ. ಅವರು ಹೊರಗೆ, ಅಂದರೆ ಬ್ರಹ್ಮಜ್ಯೋತಿಯಲ್ಲಿ ಉಳಿದು ಬಿಡ್ತಾರೆ. ಬ್ರಹ್ಮಜ್ಯೋತಿಯನ್ನು ಸೂರ್ಯ ಪ್ರಕಾಶಕ್ಕೆ ಹೋಲಿಸಬಹುದು. ಆಧ್ಯಾತ್ಮಿಕ ಲೋಕದ ಗ್ರಹ ವಲಯಗಳನ್ನು ಸ್ವಯಂ ಸೂರ್ಯನಿಗೆ ಹೋಲಿಸಬಹುದಾಗಿದೆ. ಆಧ್ಯಾತ್ಮಿಕ ವ್ಯೂಮದಲ್ಲಿ ಮಾಯಾವಾದಿಗಳು ಪರಮಪ್ರಭುವಿನ ಪ್ರಭೆಯಾದ ಬ್ರಹ್ಮಜ್ಯೋತಿಯಲ್ಲಿ ಉಳಿತಾರೆ. ಬ್ರಹ್ಮಜ್ಯೋತಿಯಲ್ಲಾದರೂ ನಿರಾಕಾರವಾದಿಗಳನ್ನು ಆಧ್ಯಾತ್ಮಿಕ ಕಿಡಿಗಳಾಗಿ ಇರಿಸಲಾಗುತ್ತದೆ. ಹೀಗೆ ಆ ಬ್ರಹ್ಮ ಜ್ಯೋತಿಷಿಯು ಅಂದರೆ ಅಸಂಖ್ಯ ಕಿಡಿಗಳಿಂದ ತುಂಬಿಕೊಳ್ಳುತ್ತದೆ. ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ಲೀನವಾಗುವುದು ಅಂದರೆ ಇದೆ. ಒಬ್ಬ ವ್ಯಕ್ತಿಯನ್ನು ಬ್ರಹ್ಮಜ್ಯೋತಿಯಲ್ಲಿ ಇರಿಸಲಾಯಿತು ಎಂದ ಮಾತ್ರಕ್ಕೆ ಅವನು ಅದರಲ್ಲಿ ಲೀನನಾಗಿ ಹೋದ ಎಂದು ಪರಿಗಣಿಸಬಾರದು. ಆಧ್ಯಾತ್ಮಿಕ ಕಿಡಿಯ ಸ್ವತಂತ್ರ ಅಸ್ತಿತ್ವವನ್ನು ಹಾಗೆಯೇ ಉಳಿಸಿ ಇಡಲಾಗುತ್ತದೆ. ಆದರೆ ಮಾಯಾವಾದಿಯು ಸಾಕಾರ ರೂಪ ಪಡೆಯಲು ಇಚ್ಛಿಸುವುದು ಇಲ್ಲವಾದ ಕಾರಣ ಅವನು ಬ್ರಹ್ಮಜ್ಯೋತಿಯಲ್ಲಿ ಒಂದು ಕಿಡಿಯಾಗಿ ಕಂಡುಬರುತ್ತಾನೆ. ಹೇಗೆ ಸೂರ್ಯಪ್ರಕಾಶವನ್ನು ಕೋಟ್ಯಾಂತರ ಅಣುಗಳಿಂದ ಮಾಡಲಾಗಿದೆಯೋ ಹಾಗೆ ಬ್ರಹ್ಮಜ್ಯೋತಿಯನ್ನು ಅನೇಕಾನೇಕ ಕಿಡಿಗಳಿಂದ ಮಾಡಲಾಗಿದೆ. ಆದರೂ ಜೀವಿಗಳಾಗಿ ನಮಗೆ ಸಂತೋಷದ ಅನುಭವ ಬೇಕು. ಈ ಸಂತೋಷದಲ್ಲಿ ಮುಳುಗಿದರಷ್ಟೇ ಸಾಲದು, ನಮಗೆ ಆನಂದ್ ಹಾಗೂ ಸತ್ ಅಂದರೆ ನಿರಂತರ ಬದುಕು ಕೂಡ ಬೇಕು. ಜೀವಿಯನ್ನು ಇಡಿಯಾಗಿ ನೋಡಿದರೆ ಅವನು ನಿರಂತತೆ, ಜ್ಞಾನ ಹಾಗೂ ಆನಂದಗಳೆಂಬ 3 ಗುಣಗಳಿಂದ ಮಾಡಲ್ಪಟ್ಟವನು ಆಗಿರುತ್ತಾನೆ. ನಿರಾಕಾರ ಸ್ಥಿತಿಯಲ್ಲಿ ಬ್ರಹ್ಮಜ್ಯೋತಿಯನ್ನು ಸೇರುವವರು ತಾವೀಗ ಬ್ರಹ್ಮನ್ ಜೊತೆ
ಸಜಾತೀಯವಾಗಿ ಸೇರಿ ಹೋಗಿದ್ದೇವೆಂಬ ತಿಳುವಿನಲ್ಲಿ ಕೆಲವು ಕಾಲ ಅಲ್ಲಿಯೇ ಉಳಿದಿರಬಹುದು. ಆದರೆ ಅವರು ನಿತ್ಯಾನಂದವನ್ನು ಅನುಭವಿಸುವಂತೆ ಇಲ್ಲ. ಏಕೆಂದರೆ ಆನಂದವನ್ನು ಅನುಭವಿಸುವ ಭಾಗದ ಕೊರತೆ ಅವರಿಗೆ ಇದ್ದೇ ಇರುತ್ತದೆ. ಒಬ್ಬ ವ್ಯಕ್ತಿಯು ಒಂದು ಕೊಠಡಿಯಲ್ಲಿ ಏಕಾಂತವಾಗಿ ಇರಬೇಕಾಗಿ ಬಂದಾಗ ಅವನು ಅಲ್ಲಿ ಸ್ವಲ್ಪ ಕಾಲ ಉಳಿದಿರಬಹುದು. ಹಾಗೆ ಉಳಿದಿರುವಾಗ ಪುಸ್ತಕವನ್ನು ಓದುತ್ತಲೋ ಅಥವಾ ಬೇರೆ ಏನನ್ನೋ ಯೋಚಿಸುತ್ತಲೋ ಕಾಲ ಕಳೆಯಬಹುದು. ಆದರೆ ಆ ಕೊಠಡಿಯಲ್ಲಿ ವರ್ಷಾನುಗಟ್ಟಲೆ ಇರುವುದಕ್ಕಂತೂ ಸಾಧ್ಯವೇ ಇಲ್ಲವಲ್ಲ. ಆದ್ದರಿಂದಲೇ ನಿರಾಕಾರಾವಸ್ಥೆಯಲ್ಲಿ ಪರಮಪ್ರಭುವಿನ ವ್ಯಕ್ತಿತ್ವದಲ್ಲಿ ಲೀನವಾಗುವವನ ಪಾಲಿಗೆ ಪುನಃ ಐಹಿಕ ಜಗತ್ತಿಗೆ ಜಾರಿ ಬೀಳುವ ಸಂಭವ ಇದ್ದೇ ಇರುತ್ತದೆ. ಅವನು ಸಂಗಮವನ್ನು ಪಡೆಯುವುದಕ್ಕಾಗಿ ಮತ್ತು ಭೌತಿಕ ಜಗತ್ತಿಗೆ ಪತನ ಹೊಂದುವ ಸಾಧ್ಯತೆ ಇದೆ. ಇದು ಶ್ರೀಮದ್ ಭಾಗವತವು ಹೇಳುವ ನಿರ್ಣಯ. ಗಗನಯಾತ್ರಿಗಳು ಸಹ ಸಹಸ್ರಗಟ್ಟಲೆ ಮೈಲುಗಳಷ್ಟು ಎತ್ತರದಲ್ಲಿ ನೌಕಾಯಾನ ಮಾಡಿದರೂ ಮೇಲಿನ ಯಾವುದಾದರೂ ಒಂದು ಗ್ರಹವ್ಯೂಹದಲ್ಲಿ ನಿಲ್ಲದಿದ್ದರೆ ಮತ್ತೆ ಭೂಮಿಗೆ ಬರಲೇಬೇಕಾಗುತ್ತದೆ. ಹೇಗೆ ಆಗಲಿ ಅವರಿಗೆ ವಿಶ್ರಾಂತಿಯಂತೂ ಬೇಕೇ ಬೇಕು. ನಿರಾಕಾರಾವಸ್ಥೆಯಲ್ಲಿ ವಿಶ್ರಾಂತಿ ಸಿಗುವುದು ಅನುಮಾನಾಸ್ಪದ. ಆದ್ದರಿಂದ ಮಾಯಾವಾದಿಯು ಬಹು ಶ್ರಮಪಟ್ಟು ಆಧ್ಯಾತ್ಮಿಕ ಲೋಕವನ್ನು ಸೇರಿ ನಿರಾಕಾರಾವಸ್ಥೆಗೆ ಸಂದರೂ ಮತ್ತೆ ಲೌಕಿಕ ಜಗತ್ತಿಗೆ ಬಂದೇ ಬರುತ್ತಾನೆ. ಪ್ರೇಮದಿಂದ ಹಾಗೂ ಭಕ್ತಿ ಪುರಸ್ಸರವಾಗಿ ಪರಮಪ್ರಭುವಿನ ಸೇವೆಯನ್ನು ಮಾಡುವುದನ್ನು ಅಲಕ್ಷಿಸಿದ್ದೇ ಈ ಪತನಕ್ಕೆ ಕಾರಣ. ಇದು ಶ್ರೀಮದ್ ಭಾಗವತವು ಹೇಳುವ ಮಾತು. ನಾವು ಈ ಭೂಮಿಯ ಮೇಲೆ ಇರುವಷ್ಟು ಕಾಲವು ಕೃಷ್ಣನನ್ನು ಪ್ರೀತಿಸುವ ಹಾಗೂ ಅವನ ಸೇವೆ ಮಾಡುವ ಕಾಯಕವನ್ನು ಅಭ್ಯಾಸಕ್ಕೆ ತಂದುಕೊಳ್ಳುತ್ತಾ ಹೋಗಬೇಕು. ಇನ್ನಷ್ಟು ನಾವು ಕಲಿತವಾದರೆ ಆಧ್ಯಾತ್ಮಿಕ ಗ್ರಹಲೋಕಗಳನ್ನು ಪ್ರವೇಶಿಸಬಹುದು. ಆಧ್ಯಾತ್ಮಿಕದಲ್ಲಿ ಲೋಕದಲ್ಲಿ ಮಾಯಾವಾದಿಗಳ ಸ್ಥಾನವು ಅಶಾಶ್ವತ. ಏಕೆಂದರೆ ಏಕಾಂಗಿತನವನ್ನು ಕಳೆದುಕೊಳ್ಳಲು ಅವರು ಸಂಗಾತಿಗಳನ್ನು ಹುಡುಕಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಮಾಯಾವಾದಿಯು ವೈಯಕ್ತಿಕ ನೆಲೆಯಲ್ಲಿ ಪ್ರಭುವಿನ ಸಂಘವನ್ನು ಬೆಳೆಸುವುದಿಲ್ಲವಾಗಿ ಆತ ಮತ್ತೆ ಈ ಜಗತ್ತಿಗೆ ಬಂದು ಇಲ್ಲಿನ ಜೀವಿಗಳ ಸಂಘ ಬೆಳೆಸಿಕೊಳ್ಳಬೇಕು. ಆದ್ದರಿಂದ ನಮ್ಮ ಸ್ವರೂಪ ಸ್ಥಿತಿ ಏನು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಬಹಳ ಮುಖ್ಯ. ಆ ಸ್ವರೂಪ ಸ್ಥಿತಿ ಹೀಗಿರುತ್ತದೆ. ನಮಗೆ ನಿತ್ಯತೆ ಬೇಕು, ಪರಿಪೂರ್ಣ ಜ್ಞಾನ ಹಾಗೂ ಸಂಪೂರ್ಣಾನಂದಗಳು ಬೇಕು. ನಾವು ಬಹುಕಾಲ ಒಬ್ಬಂಟಿಗಳಾಗಿದ್ದರೆ ನಮ್ಮ ಪಾಲಿಗೆ ಸಂತೋಷ ಸಿಗದು. ಅಷ್ಟೇ ಅಲ್ಲ, ಈ ಐಹಿಕ ಜಗತ್ತು ನೀಡುವ ಸಂತೋಷಗಳನ್ನು ಒಪ್ಪಿಕೊಂಡು ಹಾಗೆಯೇ ಇದ್ದು ಬಿಡುತ್ತೇವೆ. ನಿಜವಾದ ಸಂತೋಷವನ್ನು ನಾವು ಕೃಷ್ಣ ಪ್ರಜ್ಞಾವಂತರಾಗಿದ್ದಾಗ ಮಾತ್ರ ಅನುಭವಿಸುತ್ತೇವೆ. ಇಹಲೋಕದಲ್ಲಿ ಸಿಗಬಹುದಾದ ಅತ್ಯುನ್ನತ ಸಂತೋಷವೆಂದರೆ ಸುರತ ಸುಖವೆಂದು ಸಾಮಾನ್ಯವಾಗಿ ಭಾವಿಸಲಾಗಿದೆ. ಈ ಜಗತ್ತಿನಲ್ಲಿ ಸುರತ ಸುಖವೇನಿದ್ದರೂ ಆಧ್ಯಾತ್ಮಿಕ ಲೋಕದ ಮಿಲನ ಸುಖದ ಕೃಷ್ಣನ ಸಂಗಾತಿಯಾಗುವುದರ ಸುಖದ ವಿಕೃತ ಪ್ರತಿಬಿಂಬವಷ್ಟೆ. ಆಧ್ಯಾತ್ಮಿಕ ಲೋಕದಲ್ಲಿನ ಆನಂದವು ಐಹಿಕ ಜಗತ್ತಿನ ಲೈಂಗಿಕ ಸುಖದಂತೆ ಎಂದು ಭಾವಿಸಬಾರದು. ವಸ್ತುಸ್ಥಿತಿ ಹೀಗಿಲ್ಲ, ಅಲ್ಲಿನ ರೀತಿಯೇ ಬೇರೆ. ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ ಲೈಂಗಿಕ ಬದುಕು ಇದ್ದ ಹೊರತು ಅದರ ಪ್ರತಿಬಿಂಬ ಇಹಲೋಕದಲ್ಲಿ ಇರಲು ಸಾಧ್ಯವಿಲ್ಲ. ಇಹಲೋಕದ ಲೈಂಗಿಕ ಬದುಕು ಆಧ್ಯಾತ್ಮಿಕ ಜಗತ್ತಿನ ಲೈಂಗಿಕ ಬದುಕಿನ ವಿಕೃತ ಪ್ರತಿಬಿಂಬ. ಆದರೆ ಅಂತಹ ನಿಜವಾದ ಸುಖವಿರುವುದು ಕೃಷ್ಣನಲ್ಲಿ. ಅವನು ಸಂತೋಷಪೂರ್ಣನು. ಆದ್ದರಿಂದ ಮರಣದ ತರುವಾಯ ನಾವು ಕೃಷ್ಣ ಲೋಕಕ್ಕೆ ಹೋಗಿ ಅಲ್ಲಿ ಕೃಷ್ಣನ ಸಂಗ ಸಾಧಿಸುವಂತೆ ನಮ್ಮನ್ನು ನಾವು ಅನುಗಾಲವು ಸಿದ್ಧಪಡಿಸಿಕೊಳ್ಳುವುದು ಶ್ರೇಷ್ಠ ಮಾರ್ಗ. ಕೃಷ್ಣ ಹಾಗೂ ಅವನ ಧಾಮವನ್ನು
ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ವರ್ಣಿಸಲಾಗುತ್ತದೆ. ಕೃಷ್ಣನು ಆದಿಮ ಪ್ರಭು, ಜಗತ್ತಿನ ಪ್ರಪ್ರಥಮ ಪಿತ. ಅವನು ಧನಗಾಹಿ, ಸರ್ವಾಭಿಷ್ಟ ಪ್ರದಾಯಕ. ಅವನು ಮುತ್ತು ರತ್ನಗಳಿಂದ ನಿರ್ಮಿಸಲಾಗಿರುವ ಧಾಮದಲ್ಲಿ ವಾಸಿಸುತ್ತಿದ್ದಾನೆ. ಕಲ್ಪವೃಕ್ಷಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾನೆ. ಸಹಸ್ರಾರು ಲಕ್ಷ್ಮಿಯರಿಂದ ಸೇವೆಗೊಳ್ಳುತ್ತಿರುವವನು. ಇಂತಹ ಆದಿಪುರುಷ ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ಇದನ್ನು ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗಿದೆ. ಈ ರೀತಿ ಕೃಷ್ಣ ಲೋಕದ ವರ್ಣನೆಯನ್ನು, ಆ ಲೋಕದಲ್ಲಿನ ವಾಸಗೃಹಗಳನ್ನು ಚಿಂತಾಮಣಿ ಎಂಬ ಹೆಸರಿನ ಅನರ್ಘ್ಯ ರತ್ನಗಳಿಂದ ನಿರ್ಮಿಸಲಾಗಿದೆ. ಈ ಚಿಂತಾಮಣಿ ಎನ್ನುವ ರತ್ನವು ಯಾವ ವಸ್ತುವನ್ನೇ ಸ್ಪರ್ಶಿಸಲಿ ಆ ವಸ್ತುವು ಆ ಕೂಡಲೇ ಬಂಗಾರವಾಗುತ್ತದೆ. ಕೃಷ್ಣನ ಲೋಕದ ತರುಗಳು ಕಲ್ಪವೃಕ್ಷಗಳು ಎಂಬ ಹೆಸರುಗಳನ್ನು ಪಡೆದಿದೆ. ಹಾಗೆಂದರೆ ಅಪೇಕ್ಷೆಯನ್ನು ಪೂರೈಸುವ ಮರಗಳು ಎಂದು ಅರ್ಥ. ಈ ತರುಗಳಿಂದ ವ್ಯಕ್ತಿಯು ಬಯಸಿದ್ದನ್ನು ಪಡೆಯಬಹುದು. ಇಹಲೋಕದಲ್ಲಿ ನಾವು ಮಾವಿನ ಮರದಿಂದ ಮಾವಿನ ಹಣ್ಣನ್ನು ಮಾತ್ರ ಪಡೆಯಬಹುದು. ಆದರೆ ಆಧ್ಯಾತ್ಮಿಕ ಲೋಕದಲ್ಲಿನ ಯಾವುದೇ ಮರದಿಂದ ಯಾವುದೇ ಬಗೆಯ ಫಲವನ್ನಾದರೂ ಪಡೆಯಬಹುದು. ಇದೇ ರೀತಿ ಆಧ್ಯಾತ್ಮಿಕ ಲೋಕದ ಹಸುಗಳಿಗೆ ಸುರಭಿ ಗೋವುಗಳು ಎಂದರೆ ಹೆಸರನ್ನು ಇಡಲಾಗಿರುವಂತಹ ಒಂದು ವಿಶೇಷ ಕಲ್ಪತರುಗಳು. ಅವು ಹಾಲು ನೀಡುವುದನ್ನು ನಿಲ್ಲಿಸುವುದೇ ಇಲ್ಲ. ಆಧ್ಯಾತ್ಮಿಕ ಲೋಕಗಳನ್ನು ಕುರಿತಂತೆ ವೇದ ಗ್ರಂಥಗಳಲ್ಲಿ ಸಿಗುವ ವರ್ಣನೆ ಇದಾಗಿದೆ. ಈ ಐಹಿಕ ಲೋಕದಲ್ಲಿ ನಾವು ಹುಟ್ಟು, ಸಾವು, ಮರಣ ಹಾಗೂ ಇನ್ನಿತರ ಅನೇಕ ಬಗೆಯ ಯಾತನೆಗಳಿಗೆ ಒಗ್ಗಿಕೊಂಡು ಬಿಟ್ಟಿದ್ದೇವೆ. ಇಂದ್ರಿಯ ಸುಖವನ್ನು ಹೆಚ್ಚಿಸುವ ಅನೇಕಾನೇಕ ಸೌಲಭ್ಯಗಳನ್ನು ಭೌತ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಆದರೆ ಮುಪ್ಪು, ರೋಗ ಹಾಗೂ ಮರಣಗಳ ಸಮಸ್ಯೆಗಳಿಗೆ ಈ ವಿಜ್ಞಾನಿಗಳು ಪರಿಹಾರ ಕಂಡುಹಿಡಿದಿಲ್ಲ. ಮರಣ, ಮುಪ್ಪು ಅಥವಾ ರೋಗವನ್ನು ನಿಲ್ಲಿಸಿ ಬಿಡುವಂತಹ ಒಂದು ಯಂತ್ರವನ್ನು ಈ ಜನ ನಿರ್ಮಿಸಲಾಗದು. ಬುದ್ಧಿವಂತರಾದವರು ಐಹಿಕ ಬದುಕಿನ 4 ಬಗೆಯ ಅವಸ್ಥೆಗಳ ಬಗ್ಗೆ ಯೋಚಿಸರು. ಅವರ ಆಲೋಚನೆ ಏನಿದ್ದರೂ ಆಧ್ಯಾತ್ಮಿಕ ಲೋಕಗಳಿಗೆ ಹೋಗುವ ಸಂಬಂಧದಲ್ಲಿ ಇರುತ್ತದೆ. ಸದಾ ಸಮಾಧಿ ಸ್ಥಿತಿಯಲ್ಲಿ ಇರುವ ವ್ಯಕ್ತಿಯು ನಿತ್ಯ ಯುಕ್ತಸ್ಯ ಯೋಗಿನಃ, ಅಂದರೆ ಅವನ ಗಮನವನ್ನು ಬೇರೆಂದೊಡೆಗೆ ಹರಿಸುವುದೇ ಇಲ್ಲ. ಅಂಥವನು ಸದಾ ಸಮಾಧಿ ಸ್ಥಿತಿಯಲ್ಲಿ ಇರುತ್ತಾನೆ. ಅವನ ಮನಸ್ಸು ಎಂದಿಗೂ ಅತ್ತಿತ್ತ ಚಲಿಸದೆ ಸದಾ ಕೃಷ್ಣನನ್ನೇ ಕುರಿತು ಆಲೋಚಿಸುತ್ತಾ ಇರುತ್ತದೆ. ಅನನ್ಯ ಚೇತಃ ಸತತಂ, ಅಂದರೆ ಸತತಂ ಎನ್ನುವ ಶಬ್ದವು ಎಂದಿಗೂ, ಯಾವಾಗಲೂ ಎನ್ನುವುದನ್ನು ಸೂಚಿಸುತ್ತದೆ. ನಾನು ಭಾರತದಲ್ಲಿ ಇದ್ದಾಗ ವೃಂದಾವನದಲ್ಲಿ ವಾಸಿಸುತ್ತಿದ್ದೆ. ಈಗ ನಾನು ಅಮೇರಿಕದಲ್ಲಿ ಇದ್ದೇನೆ. ಇಲ್ಲಿದ್ದೇನೆ ಎಂದ ಮಾತ್ರಕ್ಕೆ ನಾನು ವೃಂದಾವನದಿಂದ ದೂರ ಇದ್ದೇನೆ ಅಥವಾ ಹೊರಗಿದ್ದೇನೆ ಎಂದರ್ಥವಲ್ಲ. ಏಕೆಂದರೆ ನಾನು ಸದಾ ಕೃಷ್ಣನನ್ನ ಕುರಿತು ಚಿಂತಿಸುತ್ತಿದ್ದರೆ ಬೃಂದಾವನದಲ್ಲಿ ಇದ್ದೀನಿ ಎಂದೇ ಅರ್ಥ. ಈ ಸಂದರ್ಭದಲ್ಲಿ ನನ್ನ ಐಹಿಕ ಉಪಾಧಿಯು ಮುಖ್ಯವಾಗುವುದಿಲ್ಲ. ಆಧ್ಯಾತ್ಮಿಕ ಗ್ರಂಥಲೋಕಗಳಲ್ಲಿರುವ ಗೋಲೋಕ ವೃಂದಾವನದಲ್ಲಿ ಅನುಗಾಲವೂ ಜೀವಿಸುವುದು ಹಾಗೂ ಈ ಐಹಿಕ ದೇಹವನ್ನು ಬಿಡಲು ಸದಾ ಹಾತೊರೆಯುವುದೇ ಕೃಷ್ಣ ಪ್ರಜ್ಞೆ. ಸ್ಮರತಿ ನಿತ್ಯಶಃ, ಅಂದರೆ ಸತತವಾಗಿ ಕೃಷ್ಣನ ಸ್ಮರಣೆ ಮಾಡುತ್ತಿರುವುದು. ಸತತವಾಗಿ ಕೃಷ್ಣ ಸ್ಮರಣೆ ಮಾಡುತ್ತಿರುವಾತನಿಗೆ ಆ ಪ್ರಭುವು ತಸ್ಯಾಹಂ ಸುಲಭ, ಬಹು ಸುಲಭವಾಗಿ ತನ್ನನ್ನು ಒಪ್ಪಿಕೊಳ್ಳುತ್ತಾನೆ. ಭಕ್ತಿಯೋಗದ ಪ್ರಕ್ರಿಯೆಯಿಂದ ತನ್ನನ್ನು ಸುಲಭವಾಗಿ ಕೊಳ್ಳಬಹುದೆಂದು ಸ್ವಯಂ ಕೃಷ್ಣನೇ ಹೇಳುತ್ತಾನೆ. ಅಂದರೆ ನೀವಿಲ್ಲಿ ಅರ್ಥ ಮಾಡಿಕೊಳ್ಳಿ, ಕೇವಲ ಭಕ್ತಿ ಹೊಂದಿದ್ದರೆ ಸಾಕು. ಕೃಷ್ಣ ಬಹಳ ಬೇಗ ಒಲಿಯುವಂಥವನು. ನೀವು ಎಷ್ಟು ಭಕ್ತಿ ಮಾಡುತ್ತೀರೋ ಅಷ್ಟೇ ಬೇಗ ನಿಮ್ಮನ್ನು ಅವನು ಆವರಿಸಿಕೊಂಡು ಬಿಡುತ್ತಾನೆ. ಹೀಗಿರುವಾಗ ನಾವು ಬೇರೆ ಯಾವುದೋ ವಿಧಾನವನ್ನು
ಏಕಾಗಿ ಅನುಸರಿಸಬೇಕು. ನಾವು ಸದಾಕಾಲ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಮಹಾಮಂತ್ರವನ್ನು ದಿನದ 24 ಗಂಟೆಗಳ ಕಾಲವು ಜಪಿಸುತ್ತಾ ಇರಬಹುದಾಗಿದೆ. ಹೀಗೆ ಮಾಡಲು ನಿಯಮ ನಿಷೇಧಗಳು ಯಾವುದೂ ಇಲ್ಲ. ವ್ಯಕ್ತಿಯು ಕೃಷ್ಣ ನಾಮಸ್ಮರಣೆಯನ್ನು ಬೀದಿಯಲ್ಲಾಗಲಿ ಕಿರುದಾರಿಗಳಲ್ಲಾಗಲಿ ಮನೆಯಲ್ಲಾಗಲಿ ಜಪಿಸಬಹುದು. ಇದಕ್ಕೆ ತೆರಿಗೆ ಕೊಡಬೇಕಾಗಿಲ್ಲ, ಹಣವಂತೂ ಖರ್ಚು ಮಾಡಬೇಕಾಗಿಯೇ ಇಲ್ಲ. ಹಾಗಾದರೆ ನಾವು ಕೃಷ್ಣ ನಾಮಸ್ಮರಣೆಯಲ್ಲಿ ತೊಡಗಬಾರದು ಏಕೆ? ಯೋಚಿಸಿ ನೋಡಿ. ಐಹಿಕ ಗ್ರಹಗಳಿಂದ ವಿಮೋಚನೆ. ಜ್ಞಾನಿಗಳು ಹಾಗೂ ಯೋಗಿಗಳು ಸಾಮಾನ್ಯವಾಗಿ ನಿರಾಕಾರವಾದಿಗಳಾಗಿ ಇರುತ್ತಾರೆ. ಆಧ್ಯಾತ್ಮಿಕ ವ್ಯೋಮದ ನಿರಾಕಾರ ಪ್ರಭೆಯಲ್ಲಿ ಲೀನರಾಗಿ ತಾತ್ಕಾಲಿಕ ರೂಪದ ಮೋಕ್ಷವನ್ನು ಇವರು ಗಳಿಸುತ್ತಾರೆ. ಆದರೂ ಶ್ರೀಮದ್ ಭಾಗವತದ ಪ್ರಕಾರ ಇವರ ಜ್ಞಾನವನ್ನು ಪರಿಶುದ್ಧ ಎಂದು ಪರಿಗಣಿಸುವಂತೆ ಇಲ್ಲ. ತಪಶ್ಚರ್ಯೆ, ವ್ರತಾದಿ ಹಾಗೂ ಧ್ಯಾನ ಇತ್ಯಾದಿಗಳ ಮೂಲಕ ಈ ಜನರು ಪರಮ ಪರತರ ನೆಲೆಯ ತನಕ ಏರಬಹುದು. ಆದರೆ ಈಗಾಗಲೇ ವಿವರಿಸಲಾಗಿರುವಂತೆ ಕೃಷ್ಣನ ವ್ಯಕ್ತಿಗತ ಗುಣಲಕ್ಷಣಗಳನ್ನು ಗಂಭೀರವಾಗಿ ಪರಿಗಣಿಸಲಾಗಿಲ್ಲ. ಹಾಗೆ ಇವರು ಮತ್ತೆ ಐಹಿಕ ಜಗತ್ತಿಗೆ ಬರುತ್ತಾರೆ. ವ್ಯಕ್ತಿಯೊಬ್ಬನು ಕೃಷ್ಣನ ಪಾದಕಮಲಗಳನ್ನು ಪೂಜಿಸದಿದ್ದರೆ ಮತ್ತೆ ಇಹದ ನೆಲೆಗೆ ಮರಳಲೇಬೇಕಾಗುತ್ತದೆ. ಇಂಥವನು ಪೂಜಿಸದೇ ಇದ್ದರೆ ಅದಕ್ಕೆ ಅವರು ಖಂಡಿತವಾಗಿಯೂ ಜವಾಬ್ದಾರರೇ ಆಗಿರುತ್ತಾರೆ. ಇಂಥವರು ಅನುಸರಿಸಬೇಕಾದ ಆದರ್ಶ: ಕೃಷ್ಣ, ನಾನು ನಿರಂತರ ದಾಸ, ಹೇಗೋ ಅಂತೂ ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸಿಕೋ ಎನ್ನುವಂಥದ್ದು ಆಗಿರಬೇಕು. ಕೃಷ್ಣನನ್ನು ಅಜಿತ ಅಂದರೆ ಜಯಿಸಲಾಗದವನು ಎಂದು ಕರೆಯುತ್ತಾರೆ. ಏಕೆಂದರೆ ಭಗವಂತನನ್ನು ಯಾರೂ ಜಯಿಸಲಾರರು. ಆದರೆ ಶ್ರೀಮದ್ ಭಾಗವತದ ಪ್ರಕಾರ ಶರಣಾಗತನಾಗುವ ಮನೋಭಾವನೆ ಇರುವ ವ್ಯಕ್ತಿಯು ಪರಮೋನ್ನತನನ್ನು ತನ್ನನ್ನು ಸುಲಭವಾಗಿ ಜಯಿಸಬಲ್ಲ. ಭಗವಂತನನ್ನು ಅಳೆದು ನೋಡುವ ನಿರರ್ಥಕ ಪ್ರಯತ್ನವನ್ನು ಕೂಡ ನಾವು ತ್ಯಜಿಸಬೇಕೆಂದು ಶ್ರೀಮದ್ ಭಾಗವತವು ಪ್ರತಿಪಾದಿಸುತ್ತದೆ. ನಾವು ಗಗನದ ವಿಸ್ತಾರವನ್ನೇ ಅಳತೆ ಮಾಡಲಾರವೆಂದ ಮೇಲೆ ಪರಮೋನ್ನತನನ್ನು ಅಳೆಯುವ ವಿಚಾರದಲ್ಲಿ ಹೇಳುವುದು ಏನಿದೆ? ಕೃಷ್ಣನ ಆಳ ಉದ್ದಗಳನ್ನು ವ್ಯಕ್ತಿಯು ತನ್ನ ಅಲ್ಪ ತಿಳಿವಿನಿಂದ ಅಳೆಯಲಾರನು. ಈ ನಿರ್ಣಯಕ್ಕೆ ಬಂದಿರುವಾತನನ್ನು ವೈದಿಕ ಸಾಹಿತ್ಯವು ವಿವೇಕಿ ಎಂದು ಪರಿಗಣಿಸುತ್ತದೆ. ತಾನು ಈ ಬ್ರಹ್ಮಾಂಡದ ಒಂದು ನಗಣ್ಯ ಭಾಗವೆಂದು ವ್ಯಕ್ತಿಯು ವಿನಮ್ರವಾಗಿ ಪರಿಭಾವಿಸಬೇಕು. ಮಿತಜ್ಞಾನದಿಂದ ಅಥವಾ ಊಹಾತ್ಮಕ ವಿಧಾನಗಳಿಂದ ಪರಮಪ್ರಭುವನ್ನು ಅರ್ಥೈಸಿಕೊಳ್ಳುವ ದಾರಿಯನ್ನು ಬಿಟ್ಟು ಭಗವದ್ಗೀತೆಯಂತಹ ಪ್ರಮಾಣಭೂತ ಮೂಲಗಳಿಂದ ಅಥವಾ ಸಾಕ್ಷಾತ್ಕಾರತ್ಪರ ಬಾಯಿಯಿಂದ ಕೇಳಿ ಪರಮೋನ್ನತನನ್ನು ಅರ್ಥ ಮಾಡಿಕೊಳ್ಳಬೇಕು. ಭಗವಂತನನ್ನು ಕುರಿತಂತೆ ಭಗವದ್ಗೀತೆಯಲ್ಲಿ ಅರ್ಜುನನು ಸ್ವಯಂ ಕೃಷ್ಣನ ಬಾಯಿಂದಲೇ ಕೇಳುತ್ತಾನೆ. ಹೀಗೆ ವಿನಮ್ರತೆಯಿಂದ ಆಲಿಸಿದ ಅರ್ಜುನನು ಪರಮೋನ್ನತನನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದು ಓರೆಗಲ್ಲನ್ನು ನಿರ್ಮಿಸಿದ. ಅರ್ಜುನ ಅಥವಾ ಅವನ ಸಹಜ ಪ್ರತಿನಿಧಿಯಾದವನ ಬಾಯಿಯಿಂದ ಭಗವದ್ಗೀತಾತೀತ ಶ್ರವಣ ಮಾಡಬೇಕೆಂಬುದು ನಮ್ಮ ಪ್ರತಿಪಾದನೆ. ಶ್ರವಣದ ಬಳಿಕ ಅರ್ಜಿತವಾಗುವ ತಿಳಿವನ್ನು ದಿನನಿತ್ಯದ ಬದುಕಿನಲ್ಲಿ ಅನುಷ್ಠಾನ ಮಾಡಬೇಕು. ಪ್ರಿಯ ಪ್ರಭುವೇ, ನೀನು ಜಯಿಸಲಾಗದವ. ಆದರೆ ಈ ಗುರುಮುಖೇನ ವಿಧಾನದಿಂದ ನಿನ್ನ ಲೀಲಾ ವಿಲಾಸಗಳನ್ನು ಶ್ರವಣ ಮಾಡುವ ಪ್ರಕ್ರಿಯೆಯಿಂದ ನಿನ್ನನ್ನು ಜಯಿಸಿದಂತೆಯೇ ಎಂದು ಭಕ್ತನು ಪ್ರಾರ್ಥಿಸುತ್ತಾನೆ. ಭಗವಂತನು ಜಯಿಸಲಾಗದವನೇನೋ ಹೌದು, ಆದರೆ
ಮನೋಕಲ್ಪನೆಗಳನ್ನು ತ್ಯಜಿಸಿ ಪ್ರಮಾಣಭೂತ ಮೂಲಗಳಿಂದ ಕೃಷ್ಣ ವಿಷಯಯುಕ್ತವಾಗಿ ಶ್ರವಣ ಮಾಡುವ ಭಕ್ತನು ಭಗವಂತನನ್ನು ಜಯಿಸುತ್ತಾನೆ ಖಂಡಿತ. ಬ್ರಹ್ಮ ಸಂಹಿತೆಯು ಹೇಳುವ ಪ್ರಕಾರ ಜ್ಞಾನಾರ್ಜನೆಗೆ 2 ಮಾರ್ಗಗಳಿವೆ. ಆರೋಹ ಕ್ರಮ ಹಾಗೂ ಅವರೋಹ ಕ್ರಮ ಎನ್ನುವುದೇ ಈ 2 ಮಾರ್ಗಗಳು. ಆರೋಹ ಕ್ರಮದಲ್ಲಿ ವ್ಯಕ್ತಿಯು ತಾನು ಗಳಿಸಿದ ಜ್ಞಾನದಿಂದ ಮೇಲೆ ಇರುತ್ತಾನೆ. ಈ ಮಾರ್ಗವನ್ನು ತಡೆಹಿಡಿಯುವ ವ್ಯಕ್ತಿಯು ವಿಷಯವನ್ನು ಬಲ್ಲ ಆಚಾರ್ಯರನ್ನಾಗಲಿ ಪ್ರಮಾಣಭೂತ ಗ್ರಂಥಗಳನ್ನಾಗಲಿ ನಾನು ಲೆಕ್ಕಿಸುವವನಲ್ಲ, ಧ್ಯಾನ ಅಥವಾ ತತ್ವಶಾಸ್ತ್ರದಿಂದ ಇತ್ಯಾದಿಗಳಿಂದ ನಾನೇ ಜ್ಞಾನ ಸಂಪಾದನೆ ಮಾಡುತ್ತೇನೆ. ಈ ಮಾರ್ಗ ಹಿಡಿದೆ ನಾನು ಭಗವಂತನನ್ನು ಸಾಕ್ಷಾತ್ಕಾರಿಸಿಕೊಳ್ಳುತ್ತೇನೆ ಎಂದು ಆಲೋಚಿಸುತ್ತಾನೆ. ಎರಡನೆಯದಾದ ಅವರೋಹಣ ಮಾರ್ಗವು ಬಲ್ಲವರಿಂದ ಜ್ಞಾನ ಪಡೆಯುವುದನ್ನು ಒಳಗೊಳ್ಳುತ್ತದೆ. ಆರೋಹ ಕ್ರಮವನ್ನು ಅನುಸರಿಸಿ ವಾಯು ಅಥವಾ ಮನೋವೇಗದಲ್ಲಿ ಮಿಲಿಯಗಟ್ಟಲೆ ವರ್ಷಗಳ ಕಾಲ ಸಂಚರಿಸಿದರೂ ವ್ಯಕ್ತಿಯು ಜ್ಞಾನಶೂನ್ಯನಾಗಿಯೇ ಜನ್ಮ ಮುಗಿಸುತ್ತಾನೆಂದು ಬ್ರಹ್ಮ ಸಂಹಿತೆಯು ಹೇಳುತ್ತದೆ. ಈ ವ್ಯಕ್ತಿಯು ಗಳಿಸಬೇಕೆಂದು ಹೋರಾಟ ಜ್ಞಾನವು ಇವನ ಪಾಲಿಗೆ ದಕ್ಕದೆಯೇ ಹೋಗುವಂಥದ್ದು, ಅನೂಹ್ಯವಾದುದು ಆಗಿಯೇ ಉಳಿಯುತ್ತದೆ. ಆದರೆ ಈ ವಿಷಯವನ್ನು ಭಗವದ್ಗೀತೆಯಲ್ಲಿ ಹೀಗೆ ಹೇಳಲಾಗಿದೆ: ಅನನ್ಯ ಚೇತಃ. ವ್ಯಕ್ತಿಯು ವಿನಮ್ರವಾಗಿದ್ದುಕೊಂಡು ಭಕ್ತಿ ಸೇವೆ ಮಾರ್ಗದಿಂದ ವಿಚಲಿತನಾಗದೆ ಸದಾ ತನ್ನನ್ನು ಧ್ಯಾನಿಸುತ್ತಿರಬೇಕೆಂದು ಕೃಷ್ಣನು ಹೇಳುತ್ತಾನೆ. ಈ ಪರಿಯಲ್ಲಿ ಅವನನ್ನು ಪೂಜಿಸುವವರ ಪಾಲಿಗೆ ಅವನು ತಸ್ಯಾಹಂ ಸುಲಭಃ, ಅಂದರೆ ನಾನು ಬಹಳ ಸುಲಭವಾಗಿ ದಕ್ಕುತ್ತೇನೆ ಎನ್ನುತ್ತಾನೆ ಕೃಷ್ಣ ಪರಮಾತ್ಮ. ಹಾಗೇನೆ ಇಂತಹ ಸೇವೆಯ ಪರಿಕ್ರಮ ಹೀಗುಂಟು. ವ್ಯಕ್ತಿಯು ಕೃಷ್ಣನಿಗಾಗಿ ದಿನದ 24 ಗಂಟೆಗಳ ಕಾಲ ಕೆಲಸ ಮಾಡಿದರೆ ಅಂತಹ ವ್ಯಕ್ತಿಯನ್ನು ಕೃಷ್ಣ ಮರೆಯುವುದು ಸಾಧ್ಯವೇ ಇಲ್ಲ. ಹೌದು, ಅರ್ಥ ಮಾಡ್ಕೊಳ್ಳಿ. ಈ ಒಂದು ಲೈನ್ ನಿಮಗೆ ಅರ್ಥ ಆದರೆ ಸಾಕು, ಜೀವನದಲ್ಲಿ ನಿಮಗೆ ಯಾವುದೂ ಕೂಡ ಕಷ್ಟ ಅನಿಸೋದಿಲ್ಲ. ವ್ಯಕ್ತಿಯು ಅಂದರೆ ಒಬ್ಬ ವ್ಯಕ್ತಿ ಕೃಷ್ಣನಿಗಾಗಿಯೇ ದಿನದ 24 ಗಂಟೆಗಳನ್ನು ಅವನಿಗಾಗಿಯೇ ಸಮರ್ಪಣೆ ಮಾಡಿದ್ರೆ, 24 ಗಂಟೆಗಳ ಕಾಲ ಅವನ ಧ್ಯಾನದಲ್ಲೇ ಕೆಲಸ ಮಾಡಿದ್ರೆ ಅಂತಹ ವ್ಯಕ್ತಿಯನ್ನು ಕೃಷ್ಣ ಯಾವತ್ತೂ ಮರೆಯೋಕೆ ಸಾಧ್ಯ ಇಲ್ಲ. ನಮ್ರನಾಗುವುದರಿಂದ ವ್ಯಕ್ತಿಯು ಕೃಷ್ಣನ ಗಮನವನ್ನು ಸುಲಭವಾಗಿ ಈ ರೀತಿ ಸೆಳೆಯಬಹುದು. ಭಗವಂತನನ್ನು ನೋಡಲು ಪ್ರಯತ್ನಿಸಬೇಡಿ, ನಾವು ಅವನನ್ನು ನೋಡಲು ಬಯಸುತ್ತೇವಾದ ಕಾರಣ ಆ ದೇವರು ನಮ್ಮ ಮುಂದೆ ಬಂದು ಆಳಿನಂತೆ ನಿಂತುಕೊಳ್ಳಬೇಕೇನು? ಇದು ನಮ್ರತೆಯಲ್ಲ. ನಾವು ನಮ್ಮ ಪ್ರೇಮ ಹಾಗೂ ಸೇವೆಗಳಿಂದ ಅವನನ್ನು ಮೆಚ್ಚಿಸಬೇಕು ಎಂದು ಗುರು ಮಹಾರಾಜ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಹೇಳುತ್ತಿದ್ದರು. ಇದೇ ನೋಡಿ ಸರಿಯಾದ ಮಾರ್ಗ ಕೃಷ್ಣನನ್ನು ಒಲಿಸಿಕೊಳ್ಳೋದಕ್ಕೆ. ಕೃಷ್ಣನನ್ನು ಸಮೀಪಿಸಲಿಕ್ಕೆ ಯುಕ್ತವಾದ ಮಾರ್ಗವನ್ನು ಮಾನವ ಕೋಟಿಗೆ ಭಗವಾನ್ ಚೈತನ್ಯ ಮಹಾಪ್ರಭುವರಿಯರು ಹೇಳಿಕೊಟ್ಟರು. ಚೈತನ್ಯರ ಮೊಟ್ಟ ಮೊದಲ ಶಿಷ್ಯ ರೂಪಗೋಪ ಸ್ವಾಮಿಯವರು ಈ ಮಾರ್ಗವನ್ನು ಹಿಡಿದು ನಡೆದರು. ರೂಪ ಗೋಸ್ವಾಮಿಯವರಾದರೂ ಮಹಮ್ಮದೀಯ ದೊರೆಯೊಬ್ಬನ ಸರಕಾರದಲ್ಲಿ ಸಚಿವರಾಗಿದ್ದರು. ಆದರೂ ಅವರು ಗುರು ಚೈತನ್ಯರ ಶಿಷ್ಯರಾಗಲು ಸರಕಾರದ ನೌಕರಿಯನ್ನೇ ಬಿಟ್ಟು ಭಗವಾನ್ ಚೈತನ್ಯರನ್ನು ಕಾಣಲು ರೂಪ ಗೋಸ್ವಾಮಿಯವರು ಮೊಟ್ಟ ಮೊದಲ ಸಲ ಹೋದಾಗ ಪ್ರಭುವರ್ಯರ ಸನ್ನಿಧಿಗೆ ಈ ಕೆಳಗಣ ಪದ್ಯವನ್ನು ನಿವೇದಿಸಿದರು. ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೇ ನಮಃ. ಅಂದರೆ ಬೇರೆಲ್ಲ ಅವತಾರಗಳನ್ನು ಮೀರಿದ ಉದಾತ್ತ ಅವತಾರಿ ಪರಮಪ್ರಭು ಶ್ರೀ ಕೃಷ್ಣ ಚೈತನ್ಯರಿಗೆ ನಾನು ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುವೆ. ಏಕೆಂದರೆ ಇದುವರೆಗೆ ಯಾರೂ ನೀಡದಿದ್ದ ಕೃಷ್ಣ ಪ್ರೇಮವನ್ನು ಪ್ರಭುವರಿಯರು ಬಹಳ ಉದಾರವಾಗಿ ಹಂಚುತ್ತಿದ್ದಾರೆ. ರೂಪ ಗೋಸ್ವಾಮಿಯವರು
ಚೈತನ್ಯ ಮಹಾಪ್ರಭುವರಿಯರನ್ನು ಔದಾರ್ಯಪೂರ್ಣರೆಂದು ಬಹು ದೊಡ್ಡ ದಾನಿ ಎಂದು ಕರೆದರು. ಏಕೆಂದರೆ ಚೈತನ್ಯ ಮಹಾಪ್ರಭುವರಿಯರು ಬಹು ಅಮೂಲ್ಯವಾದ ವಸ್ತುವನ್ನು, ಭಗವತ್ ಪ್ರೇಮವನ್ನು ಅತ್ಯಂತ ಕಡಿಮೆ ಬೆಲೆಗೆ ನೀಡುತ್ತಿದ್ದರು. ನಮಗೆಲ್ಲರಿಗೂ ಕೃಷ್ಣ ಬೇಕು. ಕೃಷ್ಣನು ಬಹು ಆಕರ್ಷಕನಾದ ಪುರುಷ, ಅತ್ಯಂತ ಮನೋಹರನು, ಮಿತಿ ಇಲ್ಲದ ಐಶ್ವರ್ಯ ಉಳ್ಳವನು, ಪರಮ ಶಕ್ತಿವಂತ ಹಾಗೂ ಎಣೆಯಿಲ್ಲದ ವಿದ್ವಾಂಸ. ನಾವು ಕೃಷ್ಣನಿಗಾಗಿ ಹಂಬಲಿಸುತ್ತಿರುವುದಕ್ಕೆ ಇದು ಕಾರಣ. ಪರಮ ಸುಂದರನಾಗಿರುವವನಿಗೆ ಹಾಗೂ ಸುಂದರ ವದನನಾದವನಿಗೆ, ಶಕ್ತಿವಂತನಿಗಾಗಿ, ವಿದ್ವಾಂಸನಾದವನಿಗಾಗಿ ಹಾಗೂ ಪೌಷ್ಕಲ್ಯ ಉಳ್ಳವನಿಗಾಗಿ ನಾವು ಹಂಬಲಿಸುತ್ತಿದ್ದೇವೆ. ಕೃಷ್ಣನು ಈ ಎಲ್ಲದರ ನಿಧಿ. ಆದ್ದರಿಂದ ನಾವು ನಮ್ಮ ಚಿತ್ತವನ್ನು ಅವನೆಡೆಗೆ ಹರಿಸುವುದಷ್ಟನ್ನು ಮಾತ್ರ ಮಾಡಬೇಕು. ಹಾಗೆ ಮಾಡದ್ದಾದರೆ ನಮಗೆ ಸರ್ವಸ್ವವು ಲಭ್ಯವಾಗುತ್ತದೆ. ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆಯಿಂದ ನಮ್ಮ ಹೃದಯಾಂತರಾಳದ ಅಪೇಕ್ಷೆಗಳು ಏನೇನಿವೆಯೋ ಅವೆಲ್ಲವೂ ಈಡೇರುತ್ತದೆ. ಈ ಮೊದಲು ಹೇಳಲಾಗಿರುವಂತೆ ಕೃಷ್ಣ ಪ್ರಜ್ಞೆಯಲ್ಲಿದ್ದುಕೊಂಡು ಮೃತನಾಗುವ ವ್ಯಕ್ತಿಗೆ ಕೃಷ್ಣ ಲೋಕಕ್ಕೆ, ಕೃಷ್ಣನು ವಾಸಿಸುತ್ತಿರುವ ಪರಂಧಾಮಕ್ಕೆ ಪ್ರವೇಶ ಸಿಗುವುದು ಶತಸಿದ್ಧ ಆಗುತ್ತದೆ. ಈ ಕೃಷ್ಣ ಲೋಕಕ್ಕೆ ಹೋಗುವುದರಿಂದ ನಮಗೆ ಬರುವ ಲಾಭವೇನು ಎಂದು ಯಾರಾದರೂ ಪ್ರಶ್ನಿಸಬಹುದು. ಈ ಪ್ರಶ್ನೆಗೆ ಕೃಷ್ಣನೇ ಹೀಗೆ ಉತ್ತರ ಹೇಳಿದ್ದಾನೆ. ಭಕ್ತಿಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಬಳಿಕ ಯಾತನೆಗಳಿಂದ ತುಂಬಿ ಹೋಗಿರುವ ಈ ಅಶಾಶ್ವತ ಜಗತ್ತಿಗೆ ಪುನಃ ಮರಳಿ ಬರೋದೇ ಇಲ್ಲವಂತೆ. ಏಕೆಂದರೆ ಅವರು ಆಗಾಗಲೇ ಪರಮಸಿದ್ಧಿಯನ್ನು ಗಳಿಸಿಬಿಟ್ಟಿರುತ್ತಾರೆ. ಇದನ್ನು ಸ್ವತಃ ಕೃಷ್ಣ ಪರಮಾತ್ಮ ಭಗವದ್ಗೀತೆಯ 8ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಹಾಗೆ ಈ ಐಹಿಕ ಜಗತ್ತು ದುಃಖಲಾಯಂ, ಅಂದರೆ ಯಾತನೆಗಳ ತವರು ಮನೆ ಎಂದು ಶ್ರೀಕೃಷ್ಣ ಒತ್ತಿ ಹೇಳುತ್ತಾನೆ. ಹಾಗಿದ್ದಲ್ಲಿ ಈ ಜಗತ್ತನ್ನು ಸುಖಕರವಾದ ಸ್ಥಳವನ್ನಾಗಿ ಮಾಡುವುದೆಂತು? ವೈಜ್ಞಾನಿಕ ಮುನ್ನಡೆ ಎನ್ನುವ ಹೆಸರಿನಿಂದ ಕರೆಸಿಕೊಳ್ಳುವ ಉದ್ಯಮದಿಂದ ಈ ಜಗತ್ತನ್ನು ಸುಖಮಯವಾಗಿ ಮಾಡಲು ಬರುವುದೇ ಇಲ್ಲ. ಅದಂತೂ ಸಾಧ್ಯವಿಲ್ಲ. ವಿಜ್ಞಾನದ ಮುನ್ನಡೆಯ ಪರಿಣಾಮವಾಗಿ ಈಗ ಆಗಿರುವುದು ಏನೆಂದರೆ, ನಮ್ಮನ್ನು ಬಾಧಿಸುತ್ತಿರುವ ಯಾತನೆಗಳು ಯಾವುವು ಎಂಬುದು ಕೂಡ ನಮಗೆ ಗೊತ್ತಿಲ್ಲದ ಹಾಗಾಗಿದೆ. ಈ ಮೊದಲೇ ಹೇಳಿರುವಂತೆ ಹುಟ್ಟು, ಮುಪ್ಪು, ರೋಗ ಹಾಗೂ ಮೃತ್ಯು ಇವು ನಮಗಿರುವ ಯಾತನೆಗಳು. ಈ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಹಿಡಿಯಲಾರೆವು. ಹೀಗಾಗಿ ಇವುಗಳನ್ನು ಬದಿಗೆ ಸರಿಸುತ್ತೇವೆ. ನಮ್ಮನ್ನು ಸದಾ ಕಾಡುತ್ತಿರುವ ಈ ಪಿಡುಗುಗಳನ್ನು ಪರಿಹರಿಸುವ ಶಕ್ತಿ ವಿಜ್ಞಾನಕ್ಕೆ ಇಲ್ಲ. ಆದ್ದರಿಂದಲೇ ವಿಜ್ಞಾನಿಗಳು ನಮ್ಮ ಗಮನವನ್ನು ಗಗನ ನೌಕೆಗಳತ್ತ ಅಥವಾ ಅಣುಬಾಂಬುಗಳತ್ತ ಹರಿಸುತ್ತಾರೆ. ಹುಟ್ಟು ಮುಂತಾದರ ಸಮಸ್ಯೆಗಳಿಗೆ ಉತ್ತರವನ್ನು ಭಗವದ್ಗೀತೆಯಲ್ಲಿ ನೀಡಲಾಗಿದೆ. ವ್ಯಕ್ತಿಯು ಕೃಷ್ಣನ ನೆಲೆಗೆ ಸಂದರೆ ಹುಟ್ಟು ಸಾವುಗಳಿಗಿರುವ ಈ ಭೂಮಿಗೆ ಪುನಃ ಮರಳಿ ಬರಬೇಕಾಗಿಲ್ಲ. ಈ ಜಗತ್ತು ಯಾತನಾಮಯವಾದದ್ದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಇದನ್ನು ಅರ್ಥ ಮಾಡಿಕೊಳ್ಳಲು ಕೆಳಮಟ್ಟಿನ ವಿಕಸಿತ ಪ್ರಜ್ಞೆ ಬೇಕಾಗುತ್ತದೆ. ಬೆಕ್ಕು, ನಾಯಿ, ಹಂದಿಗಳಾದರೂ ತಾವು ಯಾತನಾ ಪೀಡಿತರಾಗಿರುವುದನ್ನು ಅರ್ಥ ಮಾಡಿಕೊಳ್ಳಲಾರವು. ಮನುಷ್ಯನನ್ನು ವಿಚಾರವಂತ ಜೀವಿ ಎಂದು ಕರೆಯಲಾಗಿದೆ. ಈ ಯಾತನಾಮಯ ಸ್ಥಿತಿಯಿಂದ ಹೇಗೆ ಪಾರಾಗಬೇಕು ಎಂಬುದನ್ನು ಆಲೋಚಿಸುವಂತೆ ಮಾಡುವ ಬದಲು ಅವನ ಮೃಗೀಯ ಆಸಕ್ತಿಗಳನ್ನು ವರ್ಧಿಸಿಕೊಳ್ಳುವ ಸಲುವಾಗಿ ಮನುಷ್ಯನ ವಿಚಾರವಂತಿಕೆಯನ್ನು ಬಳಸಿಕೊಳ್ಳಲಾಗುತ್ತಿದೆ. ತನ್ನಲ್ಲಿಗೆ ಬಂದವನು ಯಾತನೆಗಳನ್ನು ಅನುಭವಿಸಲು ಮರಳಿ ಈ ಜಗತ್ತಿಗೆ ಬರಬೇಕಾದಿಲ್ಲವೆಂದು ಇಲ್ಲಿ ಕೃಷ್ಣನು ಸ್ಫುಟವಾಗಿ ಹೇಳಿದ್ದಾನೆ. ಕೃಷ್ಣನಲ್ಲಿಗೆ ಬರುವ ಮಹಾತ್ಮರು ಬದ್ಧ ಬದುಕಿನ ಯಾತನೆಗಳಿಂದ ಜೀವಿಯನ್ನು ಪಾರು ಮಾಡಬಲ್ಲಂತಹ
ಅತ್ಯುಚ್ಚ ಪರಿಪೂರ್ಣತೆಯನ್ನು ಗಳಿಸುತ್ತಾರೆ. ಕೃಷ್ಣನಿಗೂ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಇರುವ ವ್ಯತ್ಯಾಸಗಳಲ್ಲಿ ಒಂದು ಎಂದರೆ, ಸಾಮಾನ್ಯನು ಒಂದು ಸಲಕ್ಕೆ ಒಂದು ಸ್ಥಳದಲ್ಲಿ ಇರಬಲ್ಲ. ಕೃಷ್ಣನು ಏಕಕಾಲಕ್ಕೆ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಿ ಬೇಕಾದರೂ ಇರಬಲ್ಲ. ಅದೇ ಹೊತ್ತಿನಲ್ಲಿ ಅವನು ಸ್ವಧಾಮದಲ್ಲೂ ಇರಬಲ್ಲ. ದಿವ್ಯ ಸಾಮ್ರಾಜ್ಯದಲ್ಲಿರುವ ಕೃಷ್ಣನ ಧಾಮವನ್ನು ಗೋಲೋಕ ವೃಂದಾವನವನ್ನು ಎಂದು ಕರೆಯುತ್ತಾರೆ. ಹಾಗೆಯೇ ಭರತಖಂಡದಲ್ಲಿರುವ ಇಂದಿನ ವೃಂದಾವನ ಗೋಲೋಕದಿಂದ ಇಳಿದು ಬಂದಿರುವ ಅದೇ ವೃಂದಾವನವೇ. ಕೃಷ್ಣನು ತನ್ನದೇ ಅಂತರಂಗ ಶಕ್ತಿಯಿಂದ ಭೂಮಿಗಿಳಿದು ಬಂದಾಗ ಅವನ ಜೊತೆಗೆ ಅವನ ಧಾಮ ಅಥವಾ ಗೃಹವು ಇಳಿದು ಬಂದು ಬಿಡುತ್ತದೆ. ಬೇರೆ ಮಾತುಗಳಲ್ಲಿ ಹೇಳೋದಾದರೆ, ಕೃಷ್ಣನು ಈ ಭೂಮಿಗಿಳಿದು ಬಂದಾಗ ಬೃಂದಾವನವೆಂಬ ಆ ನಿರ್ದಿಷ್ಟ ಪ್ರದೇಶದಲ್ಲೇ ಬಂದಿಳಿಯುತ್ತಾನೆ. ಹೀಗಿದ್ದರೂ ಕೃಷ್ಣನ ಧಾಮವು ವೈಕುಂಠ ಲೋಕಗಳೆಂಬ ಆ ದಿವ್ಯ ಸಾಮ್ರಾಜ್ಯದಲ್ಲೇ ಇರುತ್ತದೆ. ವೈಕುಂಠ ಲೋಕಗಳಲ್ಲಿನ ತನ್ನ ಧಾಮಕ್ಕೆ ಬಂದವನು ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟಬೇಕಾಗಿಲ್ಲವೆಂದು ಕೃಷ್ಣನು ಈ ಶ್ಲೋಕದಲ್ಲಿ ಸಾರಿ ಸಾರಿ ಹೇಳುತ್ತಾನೆ. ಹೀಗೆ ಪುನಃ ಹುಟ್ಟಬೇಕಾಗಿಲ್ಲ. ವ್ಯಕ್ತಿಯನ್ನು ಮಹಾತ್ಮನೆಂದು ಕರೆಯಲಾಗುತ್ತದೆ. ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಮಹಾತ್ಮ ಎನ್ನುವ ಶಬ್ದವನ್ನು ಬಹುತೇಕ ಮಹಾತ್ಮ ಗಾಂಧಿಯವರಿಗೆ ಸಂಬಂಧಿಸಿದಂತೆ ಬಳಸಲಾಗುತ್ತದೆ. ಆದರೆ ಈ ಶಬ್ದವು ರಾಜಕೀಯ ಧುರೀಣನೊಬ್ಬನಿಗೆ ನೀಡಲಾಗುವ ಬಿರುದಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯಾಗಿ ಮಹಾತ್ಮ ಎನ್ನುವ ಶಬ್ದವನ್ನು ಕೃಷ್ಣಧಾಮವನ್ನು ಪ್ರವೇಶಿಸುವ ಹಕ್ಕುಳ್ಳ ಪ್ರಥಮ ಶ್ರೇಣಿಯ ಕೃಷ್ಣ ಪ್ರಜ್ಞಾವಂತರಿಗೆ ಅನ್ವಯಿಸಲಾಗುತ್ತದೆ. ಮಹಾತ್ಮನ ಪರಿಪೂರ್ಣತೆ ಈ ಪರಿಯದ್ದಾಗಿರುತ್ತದೆ. ನಮಗೆ ಲಭ್ಯವಾಗಿರುವ ಮನುಷ್ಯ ಜನ್ಮವನ್ನು ಹಾಗೂ ಪ್ರಕೃತಿದತ್ತ ಸೌಕರ್ಯಗಳನ್ನು ವ್ಯಕ್ತಿಗೆ ಒದಗಿ ಬರುವ ಹುಟ್ಟು ಸಾವುಗಳೆಂಬ ಚಕ್ರಾವರ್ತನದಿಂದ ಅವನನ್ನು ಬಿಡಿಸಲು ಬಳಸುವುದೇ ಕೃಷ್ಣ ಪ್ರಜ್ಞಾವಂತರ ಧ್ಯೇಯವಾಗಿರುತ್ತದೆ. ತನಗೆ ಯಾತನೆಗಳು ಬೇಡವೆಂಬುದು ವಿವೇಕಿಗೆ ತಿಳಿದೇ ಇರುತ್ತದೆ. ಆದರೆ ಯಾತನೆಗಳೇನಾದರೂ ಅವನ ಮೇಲೆ ಬಲವಂತದಿಂದ ಎರಗುತ್ತವೆಯೇ? ಈ ಮೊದಲು ಹೇಳಿರುವಂತೆ ನಮ್ಮ ಮನಸ್ಸಿನ, ದೇಹದ, ಪ್ರಾಕೃತಿಕ ಕಾರಣಗಳ ಹಾಗೂ ಇತರ ಜೀವಿಗಳು ನೀಡುವ ಉಪಟಳದ ದೆಸೆಯಿಂದ ನಾವು ಸದಾ ಯಾತನಾ ಪೀಡಿತ ಸ್ಥಿತಿಯಲ್ಲೇ ಇರುತ್ತೇವೆ. ಸದಾ ಕಾಲ ಒಂದಲ್ಲ ನೋವು ನಮ್ಮ ಮೇಲೆ ಬಂದೆರಗುತ್ತದೆ. ಈ ಐಹಿಕ ಜಗತ್ತನ್ನು ನಿರ್ಮಿಸಲಾಗಿರುವುದರ ಹಿಂದಿನ ಉದ್ದೇಶವೇ ನೋವು ಅಥವಾ ಯಾತನೆ. ಯಾತನೆ ಇಲ್ಲದಿದ್ದರೆ ನಾವು ಕೃಷ್ಣ ಪ್ರಜ್ಞೆಯತ್ತ ಹೆಜ್ಜೆ ಇಡಲಾರೆವು. ಹಾಗೆ ನೋಡಿದರೆ ನಮ್ಮನ್ನು ಕೃಷ್ಣ ಪ್ರಜ್ಞೆಗೆ ಉನ್ನತಿಸಲು ಯಾತನೆಗಳು ಇಂಬು ಕೊಡುತ್ತವೆ. ಏಕಾಗಿಯಾದರೂ ನಮ್ಮ ಮೇಲೆ ನೋವನ್ನು ಬಲಾತ್ಕಾರದಿಂದ ಹೇರಲಾಗುತ್ತದೆ ಎಂಬುದು ಬುದ್ಧಿವಂತನಾದ ವ್ಯಕ್ತಿಯು ಪ್ರಶ್ನೆ ಮಾಡುತ್ತಾನೆ. ಹೀಗಿದ್ದು ನನಗೆ ನೋವು ಬಂದರೆ ಬಂದುಕೊಳ್ಳಲಿ, ಎಂಥದ್ದೋ ಒಂದು ಅಮಲೇರಿಸುವ ಪದಾರ್ಥವನ್ನು ಬಳಸಿ ಆ ನೋವನ್ನು ನುಂಗಿಕೊಂಡರಾಯಿತು ಅಷ್ಟೇ ಎಂಬುದು ಆಧುನಿಕ ನಾಗರಿಕತೆಗೆ ಸೇರಿದ ಜನರ ಮನೋಧರ್ಮವಾಗಿದೆ. ಆದರೆ ಅಮಲು ಇಳಿದ ತತ್ಕ್ಷಣ ಯಾತನೆಗಳು ಮತ್ತೆ ಕಾಣಿಸಿಕೊಳ್ಳುತ್ತವೆ. ಕೃತಕ ಮಾದಕ ಪಾನೀಯಗಳ ಸಹಾಯದಿಂದ ನೋವಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಕೃಷ್ಣ ಪ್ರಜ್ಞೆಯು ಅಂತಹ ಪರಿಹಾರ ನೀಡುತ್ತದೆ. ಕೃಷ್ಣ ಭಕ್ತರು ಕೃಷ್ಣ ಲೋಕಕ್ಕೆ ಹೋಗಲು ಪ್ರಯತ್ನಿಸುವುದೇನೋ ಸರಿ, ಆದರೆ ನಮ್ಮ ಈಗಿನ ಜನರ ಗಮನವು ಚಂದ್ರಲೋಕಕ್ಕೆ ಹೋಗುವುದರ ಕಡೆಗೆ ಇದೆಯಲ್ಲ ಎಂಬ ಸವಾಲನ್ನು ಯಾರಾದರೂ ಎಸೆಯಬಹುದು. ಚಂದ್ರಲೋಕಕ್ಕೆ ಹೋಗುವುದು ಪರಿಪೂರ್ಣತೆ ಆಗುವುದಿಲ್ಲವೇ ಎಂಬುದರ ಅವರ ಪ್ರಶ್ನೆ. ಇತರ ಗ್ರಹಲೋಕಗಳಲ್ಲಿ ಸಂಚಾರ ಮಾಡಬೇಕು ಎಂಬ ಮನೋಧರ್ಮ ಜೀವಿಗೆ ಇದ್ದದ್ದೇ. ಸರ್ವಗತ ಎಂಬುದು ಜೀವಿಗಿರುವ ಅನೇಕ ಹೆಸರುಗಳಲ್ಲಿ ಒಂದು. ಸರ್ವಗತ ಎಂದರೆ ಎಲ್ಲೆಡೆಯೂ ಸಹಚರಿಸಬೇಕು, ಸಂಚರಿಸಬೇಕು ಎನ್ನುವ ಅಪೇಕ್ಷೆ ಉಳ್ಳವನು ಎಂದರ್ಥ. ಸಂಚಾರವು
ಜೀವಿಯ ಸ್ವಭಾವದ ಒಂದು ಅಂಗ. ಚಂದ್ರಗ್ರಹಕ್ಕೆ ಹೋಗಿ ಬರಬೇಕೆನ್ನುವ ಅಪೇಕ್ಷೆ ಹೊಸದೇನೂ ಅಲ್ಲ. ಊರ್ಧ್ವ ಗ್ರಹ ಲೋಕಗಳಿಗೆ ಹೋಗುವ ಆಸೆ ಯೋಗಿಗಳಿಗೂ ಇರುತ್ತದೆ. ಆದರೆ ಇಂತಹ ಯಾತ್ರೆಯು ಯಾವ ಪ್ರಯೋಜನಕ್ಕೂ ಬಾರದು ಎನ್ನುತ್ತದೆ ಕೃಷ್ಣ ಪರಮಾತ್ಮನ ನುಡಿ. ಹೌದು, ಇಂಥ ಪ್ರಯೋಜನ ಬಾರದೇ ಇರುವುದಿಲ್ಲ. ಹಾಗೆಯೇ ಇದು ನಿಮಗೆ ಯಾವುದೇ ಉಪಯೋಗಕ್ಕಲ್ಲ. ಇದನ್ನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ. ಹಾಗಾಗಿ ನಾವಿಲ್ಲಿ ತಿಳಿದುಕೊಳ್ಳೋಣ, ಈ ಐಹಿಕ ಜಗತ್ತಿನ ಅತ್ಯಂತ ಮೇಲಿನ ಗ್ರಹಲೋಕದಿಂದ ಹಿಡಿದು ಅತ್ಯಂತ ಕೆಳಗಿನ ಲೋಕದ ತನಕ ಎಲ್ಲವೂ ಯಾತನಾಮಯವಾದ ಸ್ಥಳಗಳೇ ಆಗಿವೆ. ಅಲ್ಲೆಲ್ಲ ಜನನ ಮರಣಗಳು ತಪ್ಪಿದ್ದಲ್ಲ. ಆದರೆ ಹೇ ಕೌಂತೆಯ, ನನ್ನ ಧಾಮಕ್ಕೆ ಬಂದವನು ಪುನಃ ಭೂಮಿಯಲ್ಲಿ ಜನ್ಮಿಸುವುದಿಲ್ಲ. ಇದನ್ನು ಭಗವದ್ಗೀತೆಯ 8ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಹೇಳಲಾಗತ್ತೆ. ಇದರ ಸಂಪೂರ್ಣ ವಿವರಣೆ ಖಂಡಿತವಾಗಿಯೂ ಇದೆ. ಅದನ್ನು ನೀವು ತಿಳ್ಕೊಂಡ್ರೆ ಖಂಡಿತ ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಗೊಂದಲಗಳು ಕ್ಲಿಯರ್ ಆಗತ್ತೆ. ಸೊ ವೀಕ್ಷಕರೇ, ಆ ಗೊಂದಲಗಳನ್ನು ನೀವು ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಖಂಡಿತ ಮುಂದೆ ಬರುವಂತಹ ವಿಡಿಯೋಗಳನ್ನು ನೀವು ನೋಡಬೇಕು, ತಿಳ್ಕೋಬೇಕು. ಮುಂಬರೋ ವಿಡಿಯೋದಲ್ಲಿ ಬಹಳಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಭಗವದ್ಗೀತೆಯಲ್ಲಿ ಇರುವಂತಹ ಅದ್ಭುತ ವಿಚಾರಗಳು, ಮನುಷ್ಯನ ಜೀವನಕ್ಕೆ ಏನೇನೆಲ್ಲ ಉಪಯೋಗ ಆಗುತ್ತೋ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಸೊ ವೀಕ್ಷಕರೇ, ಇವತ್ತಿನ ಈ ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯ ವಿಚಾರವನ್ನು ತಿಳ್ಕೊಳ್ಳೋಕೆ ನಮ್ಮ ನಮ್ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.